ಬಗ್ಗೆ ಟೆಸ್ಲಾದ ಎಲಾನ್ ಮಸ್ಕ್ ಅವರು ಯಾಕೆ ಇಷ್ಟು ಚಿಂತೆಗೀಡಾಗಿದ್ದಾರೆ? ಬೆಳ್ಳಿ ಬೆಲೆ ಏರಿಕೆಗೂ ಮಸ್ಕ್ ಅವರ ಉದ್ಯಮಕ್ಕೂ ಏನ್ ಸಂಬಂಧ ಇರಬಹುದು? ಬೆಳ್ಳಿ ರಫ್ತಿನ ಮೇಲೆ ಚೀನಾ ನಿಷೇಧ ಹೇರಿರೋದು ಜಾಗತಿಕ ತಂತ್ರಜ್ಞಾನ ಮತ್ತೆ ಇಂಧನ ಸ್ಪರ್ಧೆಯಲ್ಲಿ ಹೊಸ ಭೌಗೋಳಿಕ ರಾಜಕೀಯ ಅಸ್ತ್ರವಾಗಿದೆಯಾ? ಒಂದು ಕಾಲದಲ್ಲಿ ಗೃಹೋಪಯೋಗಿ ಆಭರಣಗಳೊಂದಿಗೆ ಸಂಬಂಧ ಹೊಂದಿದಂತಹ ಬೆಳ್ಳಿ ಈಗ $1 ಟ್ರಿಲಿಯನ್ ತಂತ್ರಜ್ಞಾನ ಕೈಗಾರಿಕೆಗಳ ಸ್ಥಿರತೆಗೆ ಬೆದರಿಕೆ ಆಗಿರೋದು ಯಾಕೆ? ಬೆಳ್ಳಿ ಮೇಲಿನ ಈ ಅವಲಂಬನೆ ಹಸಿರು ಶಕ್ತಿ ಮತ್ತೆ ಇವಿ ಕ್ರಾಂತಿ ನಾವು ತಿಳಿದಿರೋಕ್ಕಿಂತನೂ ಹೆಚ್ಚು ದುರ್ಬಲವಾಗಿದೆ ಅನ್ನೋದ್ರ ಎಚ್ಚರಿಕೆಯ ಸಂಕೇತನ. 20ನೇ ಶತಮಾನದಲ್ಲಿ ತೈಲ ಮತ್ತೆ 21ನೇ ಶತಮಾನದಲ್ಲಿ ಅರೆವಾಹಕಗಳ ಹಾಗೇನೆ ಬೆಳ್ಳಿ ಮುಂದಿನ ಕಾರ್ಯತಂತ್ರದ ಸಂಪನ್ಮೂಲ ಆಗಬಹುದಾ? ಸಾಮಾನ್ಯ ಜನರು ತಮ್ಮ ಕುಟುಂಬದ ಚರಾಸ್ತಿಗಳನ್ನ ಮಾರಾಟ ಮಾಡೋದಿಕ್ಕೆ ಆತುರವನ್ನ ತೋರಿಸ್ತಾ ಇರುವಾಗ ಮುಂದೇನಾಗಬಹುದು? ಈ ಕುರಿತು ವಿವರಗಳನ್ನ ಹಾಗೆ ವಿಶ್ಲೇಷಣೆಯನ್ನ ವೀಕ್ಷಿಸೋದಿಕ್ಕೆ ಈ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.